ಪ್ರೇಕ್ಷಕರೇ ನಮಸ್ಕಾರ. ನಾನು ಶ್ಯಾಮ್ ಕುಷ್ಟಗಿ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಮತ್ತೆ ಸಂಚಲನ ಶುರುವಾಗಿದೆ. ಇದರ ಮೂಲ ಸೂತ್ರ ಶರದ್ ಪವಾರ್ ಹಿಡ್ಕೊಂಡಿದ್ದಾರೆ. ಈಗ ಶರದ್ ಪವಾರ್ ಇಂಡಿಯಾ ಕೂಟಕ್ಕೆ ಕೈಕೊಟ್ಟು NDA ಕಡೆಗೆ ಹೆಜ್ಜೆ ಹಾಕ್ತಿದ್ದಾರಾ ಎಂಬ ದಟ್ಟವಾದ ಸಂಶಯವನ್ನು ಶರದ್ ಪವಾರ್ ಹಾಗೂ ಅವರ NCP ಬಣದ ನಾಯಕರ ಪ್ರತಿಯೊಂದು ಹೆಜ್ಜೆಗಳು ಅಂಥದ್ದೊಂದು ಸೂಚನೆ ನೀಡ್ತಿವೆ ಎಂದೇ ಹೇಳಬೇಕಾಗ್ತದೆ. ಅಥವಾ ಇದೆಲ್ಲ ಬರೀ ರಾಜಕೀಯ ಒತ್ತಡ ಹೆಚ್ಚಿಸುವ ತಂತ್ರವೇ? ಈ ಪ್ರಶ್ನೆ ಈಗ ದೇಶದ ರಾಜಕೀಯ ವಠಾರದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಬನ್ನಿ ಏನಾಗ್ತಿದೆ ನೋಡೋಣ. ಇಂದಿನ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿದರೆ ಶರದ್ ಪವಾರ್ ಈ ತಕ್ಷಣ NDA ಕೂಟ ಸೇರುತ್ತಾರೆ ಎಂದು ಹೇಳಲು ಯಾವುದೇ ಅಧಿಕೃತ ಘೋಷಣೆ ಈ ತನಕ ಬಂದಿಲ್ಲ. ಆದರೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಊಹಾಪೋಹಗಳು ಮಾತ್ರ ತೀವ್ರವಾಗಿವೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಉಪಮುಖ್ಯಮಂತ್ರಿ ಏಕನಾಥ ಸಿಂಧೆ ಹಾಗೂ NCP ಶರದ್ ಪವಾರ್ ಬಣದ ನಾಯಕರ ಸರಣಿ ಸಭೆ ಇಂಥ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. NCP ಶರದ್ ಬಣದ ಹಿರಿಯ ನಾಯಕ ಜಯಂತ್ ಪಾಟೀಲ್ ನಡೆಸಿದ ಮುಖ್ಯಮಂತ್ರಿ ಫಡ್ನವೀಸ್ ಅವರ ಜೊತೆಗಿನ ಭೇಟಿ, ಸಿಂಧೆ ಜೊತೆಗಿನ ಸಭೆಗಳು, ಸುಪ್ರಿಯಾ ಸುಳೆ ಅವರ CM ಯೋಗಿ ಆದಿತ್ಯನಾಥರ ಜೊತೆಗಿನ ಭೇಟಿ ಈ ಮಾಹಿತಿಗೆ ಪುಷ್ಟಿ ಕೊಡ್ತಿದೆ. ಶರದ್ ಪವಾರ್ ಅವರ ಪುತ್ರಿ ಸುಪ್ರಿಯಾ ಸುಳೆ ಡಿಲಿಮಿಟೇಷನ್ ಮಸೂದೆಗೆ ತಮ್ಮ ಕೆಲವು ಷರತ್ತುಗಳು ಈಡೇರಿದರೆ ಮಾತ್ರ ಬೆಂಬಲಿಸುವ ಸಾಧ್ಯತೆ ಇದೆ ಎಂಬ ಸಂದೇಶ ಕೂಡ ಕೊಟ್ಟಿದ್ದಾರೆ. ಆದರೆ NDAಗೆ ಸೇರುವ ಯಾವುದೇ ನಿರ್ಧಾರವಾಗಿಲ್ಲ ಎಂಬ ನಿಲುವನ್ನು ಕೂಡ ಸುಪ್ರಿಯಾ ಸುಳೆ ಇದೇ ವೇಳೆ ಸ್ಪಷ್ಟಪಡಿಸುತ್ತಾರೆ. ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಶರದ್ ಪವಾರ್ ನೇತೃತ್ವದ NCPಯ ಎಲ್ಲ ಚಟುವಟಿಕೆಗಳು ಮತ್ತು ನಡೆಯುತ್ತಿರುವ ಬೆಳವಣಿಗೆಗಳನ್ನು ಆತಂಕದಿಂದ ಗಮನಿಸುತ್ತಿವೆ ಎಂಬುದು ಅಷ್ಟೇ ನಿಶ್ಚಿತ. ಶರದ್ ಪವಾರ್ ಅವರ ರಾಜಕೀಯ ಶೈಲಿ ಹೇಗಿದೆ ಅಂದರೆ, ಶರದ್ ಪವಾರ್ ತಮ್ಮ ಮುಂದಿರುವ ಎಲ್ಲ ವಿಕಲ್ಪಗಳನ್ನು ತೆರೆದಿಟ್ಟುಕೊಂಡು ಮಾತುಕತೆ ನಡೆಸುವುದು ಅವರ ರಾಜಕಾರಣದ ತಂತ್ರಗಾರಿಕೆಯ ಸ್ವಭಾವ. ಹಾಗಾಗಿ ಈ ಹಂತದಲ್ಲಿ ಅವರು ನೇರವಾಗಿ NDA ಸೇರುವುದಕ್ಕಿಂತ ತಮ್ಮ ಪಕ್ಷದ ರಾಜಕೀಯ ಪ್ರಭಾವವನ್ನು ಉಳಿಸಿಕೊಳ್ಳುವ ಮತ್ತು ಪ್ರಮುಖ ಮಸೂದೆಗಳ ಬಗ್ಗೆ ವಿಷಯಾಧಾರಿತ ಬೆಂಬಲ ನೀಡುವ ತಂತ್ರ ಅನುಸರಿಸುತ್ತಾರೆ ಎಂದೇ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. NDA ಜೊತೆ ಕೆಲವು ವಿಷಯಗಳಲ್ಲಿ ಸಹಕಾರದ ಸಾಧ್ಯತೆ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಎಂಬುದು ಕೂಡ ಅಷ್ಟೇ ಸತ್ಯ. ಮುಂದಿನ ಕೆಲ ದಿನಗಳಲ್ಲಿ ಶರದ್ ಪವಾರ್ ಅವರ ನಿಲುವು ಹಾಗೂ ಮಹಾರಾಷ್ಟ್ರ ಮತ್ತು ರಾಷ್ಟ್ರ ರಾಜಕೀಯದಲ್ಲಿ ಪ್ರಮುಖ ಪರಿಣಾಮ ಬೀರಬಹುದಾಗಿದೆ ಎಂದೇ ಹೇಳಬಹುದಾಗಿದೆ. ಆದರೆ ಮತ್ತೊಂದು ಅಂಶ ಹೇಳುವುದಾದರೆ, ರಾಜಕಾರಣದಲ್ಲಿ ನೀಡುವ ಸಂದೇಶಗಳು ಮತ್ತು ರಾಜಕಾರಣಿಗಳು ನಡೆಸುವ ಸಭೆಗಳು ಅನೇಕ ಬಾರಿ ಮುಂದಿನ ಬೆಳವಣಿಗೆಗಳಿಗೆ ಮುನ್ನುಡಿಯಾಗುತ್ತಿರುತ್ತದೆ. ಈ ಮಾತಿಗೆ ಇಂಡಿಯಾ TV ಮತ್ತು ರಿಪಬ್ಲಿಕ್ TV ಮಾಧ್ಯಮಗಳು ಮಹಾರಾಷ್ಟ್ರದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನು ಬಾರಿಗೆ ಮಹತ್ವದ ತಿರುವು ಎಂದು ವಿಶ್ಲೇಷಣೆ ಮಾಡ್ತಾ ಇವೆ. ಪವಾರ್ ಟೀಮ್ NDA ಸೇರುವುದಾದರೆ NCPಯ ಎರಡೂ ಬಣಗಳು ವಿಲೀನವಾಗ್ತವಾ ಎಂಬ ಸವಾಲು ಎದುರಾಗ್ತದೆ. ಈ ಸಂದರ್ಭದಲ್ಲಿ ಹಾಗೊಮ್ಮೆ ಆ ವಿಲೀನ ಆಗೇ ಬಿಟ್ಟರೆ ಪ್ರಸ್ತುತ DCM ಸುನೇತ್ರಾ ಅಜಿತ್ ಪವಾರ್ ಮತ್ತು ಸುಪ್ರಿಯಾ ಸುಳೆ ಇವರಿಬ್ಬರಲ್ಲಿ ಯಾರು NCPಗೆ ಮುಂದಿನ ಸಾರಥಿ ಎಂಬುವ ಎಲ್ಲ ಸವಾಲು ಎದುರಾಗ್ತದೆ. ಈ ಎಲ್ಲ ಊಹಾಪೋಹಗಳಿಗೆ ಮುಂದಿನ ಕೆಲವೇ ದಿನಗಳಲ್ಲಿ ಚಿತ್ರಣವು ಸ್ಪಷ್ಟವಾಗಿ ಬಹಿರಂಗವಾಗಲಿದೆ. ಈ ಬೆಳವಣಿಗೆ ಮಹಾರಾಷ್ಟ್ರದಿಂದ ರಾಷ್ಟ್ರ ರಾಜಕೀಯದ ದಿಕ್ಕನ್ನೇ ನಿರ್ಧರಿಸಬಹುದಾಗಿದೆ. ಇದು ನಮ್ಮ ನ್ಯೂಸ್ ಸ್ಮೆಲ್ಗೆ ಸಿಕ್ಕ ಸುದ್ದಿಸಾರದ ಹೂರಣ. ಅಂತಿಮ ಸತ್ಯವನ್ನು ನಿರ್ಧರಿಸುವುದು ಕಾಲ ಮತ್ತು ಅಧಿಕೃತ ಮಾಹಿತಿ ಮಾತ್ರ ಅಲ್ವೇ? ಸೋಮವಾರ ಸಂಸತ್ ಅಧಿವೇಶನ. ಆ ವೇಳೆಗೆ NDA ತನ್ನ ಗುರಿಯಂತೆ ಸದನದಲ್ಲಿ 360 ಸಂಖ್ಯಾಬಲ ತಲುಪಬಹುದಾ? ಈ ಬಾರಿ ಡೂ ಆರ್ ಡೈ ಮೋದಿ ಸರ್ಕಾರ ಪ್ರಮುಖ ಮಸೂದೆಗಳಿಗೆ ಅಂಗೀಕಾರ ಪಡೆದು ಅದನ್ನು ಜಾರಿಗೆ ತರುವ ಉಭಯ ಸದನಗಳ ಪರೀಕ್ಷೆಯಲ್ಲಿ ಪಾಸ್ ಆಗಿಬಿಡ್ತದಾ ಎಂಬುವ ಕುತೂಹಲ ದೇಶದ ಜನರಲ್ಲಿದೆ. ಈ ಬೆಳವಣಿಗೆಯನ್ನು ನೀವು ಹೇಗೆ ನೋಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಮತ್ತೊಂದು ಬೆಳವಣಿಗೆಯ ಜಾಡು ಹಿಡಿದು ಮಾತಾಡೋಕ್ಕೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಆಗ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.